ನಮಸ್ತೆ ಸ್ನೇಹಿತರೆ. ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಸಮಾಸದಲ್ಲಿರುವಂತಹ 6 ವಿಧಗಳ ಬಗ್ಗೆ ತಿಳ್ಕೊಂಡಿದ್ದು. ಈ ದಿನ ನಾವು ಸಮಾಸದಲ್ಲಿ ಇರುವಂತಹ 7ನೇ ವಿಧ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸವನ್ನು ತಿಳ್ಕೊಳ್ಳೋಣ. ಕ್ರಿಯಾ ಸಮಾಸ ಅಂದರೆ ಏನು, ಕ್ರಿಯಾ ಸಮಾಸಕ್ಕೆ ಯಾವ ಯಾವ ಉದಾಹರಣೆಗಳನ್ನು ನಾವು ಹೇಳ್ಕೋಬಹುದು ಅನ್ನೋದನ್ನು ನಾವೀ ದಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಕ್ರಿಯಾ ಸಮಾಸ ಅಂದರೆ ಇಲ್ಲಿ ಉತ್ತರ ಪದದ ಅರ್ಥ ನಮಗೆ ಕ್ರಿಯೆಯನ್ನು ಸೂಚಿಸುತ್ತೆ. ಅಂದರೆ ಈ ಸಮಾಸದಲ್ಲಿ ಉತ್ತರ ಪದವು ನಮಗೆ ಕ್ರಿಯಾಸೂಚಕವಾಗಿ ಇರುತ್ತೆ. ಆದ್ದರಿಂದ ಇದನ್ನು ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಓಕೆ, ಎಕ್ಸಾಂಪಲನ್ನು ನೋಡೋಣ, ಅರ್ಥವಾಗುತ್ತೆ. ಓಕೆ, ಮುದ್ದನ್ನು ಮಾಡು, ಮುದ್ದು ಮಾಡು. ಓಕೆ, ನಮಗೆ ಇಲ್ಲಿ ಮಾಡು ಉತ್ತರ ಪದ ಮಾಡು ಅಂದರೆ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಅಲ್ವಾ. ಆದ್ದರಿಂದ ಇದನ್ನು ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಕೆಲವಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ಕಣ್ಣನ್ನು ತೆರೆ, ಕಣ್ಣದೆರೆ. ಓಕೆ, ನೆಕ್ಸ್ಟ್ ಮೈಯನ್ನು ತಡವಿ, ಮೈದಡವಿ. ಓಕೆ, ಇವಿಷ್ಟು ಕೂಡ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳು. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಮಾಸದಲ್ಲಿ 8ನೇ ವಿಧ ಗಮಕ ಸಮಾಸದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ.